ಎಷ್ಟೋ ಜನ ಬರ್ತಾರೆ, ಗುರುಜಿ ನಾ ಏನು ಮಾಡಕ್ಕೆ ಹೋಗ್ತೀನಿ ಎಲ್ಲ ಬುರ್ಬು ಸರಿ ಅಂತ. ಒಂದು ಯಶಸ್ವಿ ಆಗಿಲ್ಲ ರೀ. ಅಂಗಡಿ ಹಾಕಿದೆ ಅದು ಲಾಸ್ ಆಯಿತು, ಪೆಟ್ರೋಲ್ ಬಂಕ್ ಹಾಕಿದೆ ಅದು ಲಾಸ್ ಆಯಿತು, ಪೆಟ್ರೋಲ್ ಬಂಕ್ ಲಾಸ್ ಆತಂತ. ಪೆಟ್ರೋಲ್ ಬಂಕ್ ಹಾಂ, ಹೆಂಗದು ವಿಚಿತ್ರ ಅಲ್ಲ ಇದು. ಯೂಶ್ವಲಿ ರೇರ್ ಇದು. ಪೆಟ್ರೋಲ್ ಬಂಕ್ ಲಾಸ್ ಆಯಿತು, ಮುಂದೆ ಯಾವುದೋ ಒಂದು ಏಜೆನ್ಸಿ ಹಿಡಿದೆ, ಅದು ಇದು ಮಾಡಿದ್ವಿ, ಬಟ್ ಎಲ್ಲ ಲಾಸ್ ಆಗ್ತಾಯಿದೆ. ನಮಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಹುಶಃ ನಿಮಗೂ ಕೂಡ ಇದೇ ಭಾವನೆ ಕಾಡ್ತಾ ಇರ್ಬೋದು. ಏನು ಮಾಡೋಕ್ಕೆ ಹೋಗ್ತೀರಿ, ಎಲ್ಲವೂ ನಿಮಗೆ ವಿರುದ್ಧವಾಗ್ತಾ ಇದೆ. ಯಾವ ಕೆಲಸಕ್ಕೆ ಹೋದರೂ ಕೂಡ ಅಪಯಶಸ್ಸನ್ನು ಪಡಿತಾ ಇದ್ದೀರಿ ಅಂತ ಒದ್ದಾಡೋರು ನೀವು ಆಗಿದ್ದರೆ ಒಂದು ಕೆಲಸ ಮಾಡಿ. ಅತ್ಯಂತ ಸರಳವಾದ ಒಂದು ತಂತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲೇ ನಾವು ಬಳಸಬೇಕಾಗಿದ್ದು ಏನಿಲ್ಲ, ಒಂದು ಹಸಿರು ಪೆನ್ ತೊಗೊತೀರಿ. ಆ ಹಸಿರು ಪೆನ್ನಿನಿಂದ ಎಡಗೈ ಮೇಲೆ 718 ಬರ್ಕೊತೀರಿ. 718 ಈ ಥರ. ಏನು ಮಾಡಬೇಕು? ಸೊ ಇದು 718 ಅಂಕಿಗೆ ಶಿವ, ಬ್ರಹ್ಮ, ವಿಷ್ಣು ಅಂತ ಅಂಕಿ ಅಂತೀವಿ. ಅಂಕಿ ಪ್ರತಿನಿಧಿಸ್ತವಂತ. ಅದಕ್ಕೆ ಇಲ್ಲಿ ನೋಡಿ. ಸೊ 7 1 8 ಗೊತ್ತಾಗುತ್ತಲ್ಲ. 7 1 8 7 7 1 8 718 718. ಹೌದಾ? ಈ 718 ತಾಂತ್ರಿಕರು ಅಥವಾ ಇವು ಸಂಖ್ಯಾಶಾಸ್ತ್ರಜ್ಞರು ಇವು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ದೇವತೆಗಳನ್ನು ಪ್ರತಿನಿಧಿಸ್ತಾವ. ಹೌದಾ? ಈ ದೇವತೆಗಳನ್ನ ಪ್ರತಿನಿಧಿಸ್ತಾವ. ಅದಕ್ಕೆ ಇದನ್ನು ಬರ್ಕೋರಿ. ನೋಡಿ, ಇದು ಬಳಸ್ಬೇಕು. ಪರ್ಟಿಕ್ಯುಲರ್ಲಿ ಹಸಿರು ಸ್ಕೆಚ್ ಪೆನ್ ಬೇಕು, ಹಸಿರು ಅಂಕಿಯ ಪೆನ್ನೇ ಬೇಕು, ಮತ್ತು ಎಡಗೈ ಮೇಲೆ ಬರ್ಕೋಬೇಕು. ಒಂದು ತಿಳ್ಕೊಳ್ಳಿ, ಯಾಕೆ ಎಡಗೈ ಮೇಲೆ ಬರ್ಕೋಬೇಕು ಅಂತ ಒಬ್ಬರು ಪ್ರಶ್ನೆ ಆಗ್ತಾರೆ. ಎಡಗೈ ಮೇಲೆ ಯಾಕೆ ಹೇಳ್ತೀರಿ? ಎಲ್ಲವನ್ನೂ ಎಡಗೈ ಮೇಲೆ ಬರ್ಕೊಳ್ಳಿಕ್ಕೆ ಹೇಳ್ತೀರಿ. ಯಾಕೆ ಅಂದ್ರೆ ಈ ನಮ್ಮ ದೇಹದೊಳಗಡೆ ಈ ಕಡೆ ಪಾಸಿಟಿವಿಟಿ, ಈ ಕಡೆ ನೆಗೆಟಿವಿಟಿ ಅದ. ಹೌದಾ? ನಮ್ಮ ಬಲ ಮತ್ತು ಎಡ ಏನದವಲ್ಲ, ಇವು ಪಾಸಿಟಿವಿಟಿ ಎಡ ನೆಗೆಟಿವಿಟಿಗಳ ಸಂಗಮ ಅದ. ನಾವು ಇದು ನಮ್ಮ ದೈವನೂ ಅದ, ರಾಕ್ಷಸನೂ ಅದ, ಎರಡರ ಸಂಗಮ. ಎಡಕ್ಕಿಂತ ಯಾವತ್ತಿಗಾರ ನೆಗೆಟಿವಿಟಿ ಸಂಕೇತ, ರಾಕ್ಷಸಿ ಸಂಕೇತ, ಭಾರಿ ಪವರ್ಫುಲ್. ಯಾಕಂದ್ರೆ ಒಮ್ಮೆ ಕೊನೆಯ ಪವರ್ಫುಲ್ಲು ಬಲನೇ, ಬಲಗಿನ ಕೈಯೇ, ಪ್ರತಿಯೊಂದು ದೇವತೆಯೇ. ಬಟ್ ಹೆಚ್ಚು ಮೆರಿದು ಯಾವುದಪ್ಪ ಅಂದ್ರೆ ರಾಕ್ಷಸತ್ವ. ಅದಕ್ಕೆ ಎಡಗೈ ಮೇಲಿನ ಎಲ್ಲ ಸೆಂಡ್ ಮಾಡೋದು. ಬರ್ಕೊಂಡ್ರಪ್ಪ ಅಂದ್ರೆ ಅದರಿಂದ ವೈಬ್ರೇಷನ್ಸ್ ಹೋಗ್ತವೆ. ಕಾರಣ 718 ಎಡಗೈ ಮೇಲೆ ಬರ್ಕೋಬೇಕು. ಬರ್ಕೊಂಡು ಮಲಗುವಾಗ ನೀವು ಯಾವಾಗ ಮಲಗಕ್ಕೆ ಹೋಗ್ತಿರೋ 718 ಬರ್ಕೋರಿ. ಬರ್ಕೊಂಡು ಕೂತ್ಕೊಂಡು ಓಂ ತ್ರಿದೇವಾಯ ನಮಃ, ಓಂ ತ್ರಿದೇವಾಯ ನಮಃ, ಓಂ ತ್ರಿದೇವಾಯ ನಮಃ, ಓಂ ತ್ರಿದೇವಾಯ ನಮಃ 11 ಸಲ ಹೇಳಬೇಕು. ತ್ರಿದೇವ ನಾ ಹೇಳಿದ್ನಲ್ಲ, ಬ್ರಹ್ಮ, ವಿಷ್ಣು, ಮಹೇಶ ಈ ಅಂಕಿ ಒಳಗದಾರ ಅಂತ ತಿಳ್ಕೊಂಡು ಅದಕ್ಕೆ ಪ್ರತಿನಿಧಿತ್ವವಾಗಿ, ಅದಕ್ಕೆ ಸಾಂಕೇತಿಕವಾಗಿ ಇಲ್ಲಿ ಒಂದು ಮಂತ್ರ ಬರ್ತದೆ. ಓಂ ತ್ರಿದೇವಾಯ ನಮಃ, ಓಂ ತ್ರಿದೇವಾಯ ನಮಃ 11 ಸಲ ಹೇಳಿ ಮಲ್ಕೊಂಡ್ಬಿಡಿ. ನೀವೇನೇ ಪ್ರತಿ ದಿವಸ ಹಿಂಗೆ ಮಾಡಿ ನೀವೇನು ಮಾಡ್ತೀರೋ ಅದೆಲ್ಲ ಯಶ ಪ್ರಾಪ್ತಿನೇ ಆಗ್ತದೆ. ಆ್ಯಕ್ಚುಲಿ ನಿಮ್ಮ ಕೋರಿಕೆ ಈಡೇರ್ತದೆ. ಇದು ಕೋರಿಕೆಯನ್ನು ಈಡೇರಿಸ್ತಕ್ಕಂಥ, ಇಚ್ಛೆಯನ್ನು ಪೂರೈಸ್ತಕ್ಕಂಥ ಒಂದು ಅದ್ಭುತವಾದ ಸಂಖ್ಯೆ. ಇದು ದೈವಿಕ ಸಂಖ್ಯೆ ಅಂತೀವಿ, ಡಿವೈನ್ ಕೋಡ್ ಅಂತೀವಿ ನಾವು. ಡಿವೈನ್ ಕೋಡ್. ಈಗ ನೋಡಿ, ಬೇಕಾದ್ರೆ ನಿಮ್ಮ ಮೊಬೈಲ್ನೊಳಗೆ ನೀವು ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ಒಂದು ನಂಬರ್ ಕೊಟ್ಟಿದ್ದಿಲ್ಲ, ಮತ್ತು ಅದು ಹೆಂಗೆ ವರ್ಕ್ ಆಗ್ತದೆ? ಅದು ಹೆಂಗೆ ವರ್ಕ್ ಆಗ್ತದೆ? ಒಬ್ಬೊಬ್ರು 118 ಇಡ್ತಾರೆ, 118, ಒಬ್ಬರು 786, ಒಬ್ಬರು 745 ಹಿಂಗೆ ಇಡ್ತಾರೆ. ಆ 745 ಹೊಡೆದ್ರಪ್ಪ ಕುಲ್ಲಾಗುತ್ತದೆ. ಹಂಗೆ ಇವು ದೈವಿಕ ಸಂಖ್ಯೆಗಳು, ದೈವಿಕ ಕೋಡ್ಗಳು ಅಂತಾರೆ, ದೈವಿಕ ಅಂಕಿಗಳು ಅಂತಾರೆ. ಇವು ಭಾಳ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗತ್ತವೆ. ಕಾರಣ ಮಲಗುವಾಗ 718 ಬರ್ಕೊಳ್ಳಿ. ಓಂ ತ್ರಿದೇವಾಯ ನಮಃ ಅಂತ 11 ಸಲ ಹೇಳ್ಕೊಳ್ಳಿ. ಇಲ್ಲ ಟೈಮ್ ಐತಿ ಏನಪ್ಪ ಅಂದ್ರೆ, ಚಲೋ ಅನ್ನಿಸ್ತದಪ್ಪ ಅಂದ್ರೆ 21 ಸಲ ಹೇಳ್ಕೊರಿ. ಮಲ್ಕೊಳ್ಳಿ, ಚಂದ ನಿದ್ದೆನೂ ಹತ್ತದ, ಮತ್ತು ಆ ನಿದ್ದೆಯೊಳಗನ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗುವಂತ ಹೋಗ್ತದೆ.
ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದು ವರ್ಕೌಟ್ ಆಗ್ತದೆ. ಶ್ರೀ ಗುರುದೇವ್.